ನೇತ್ರಾವತಿ ನದಿ ತಟದಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ. ಯಾಕಾಯಿತು, ಕಾರಣ ಏನು, ಉದ್ದೇಶ ಏನು, ಇದನ್ನು ಪರಿಶೀಲಿಸಿ ತನಿಖೆ ಮಾಡೋದಕ್ಕೆ ಹೇಳಿದ್ದೀನಿ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಗೊತ್ತಾಗಿದೆ. ಕಾರಣಗಳ ಬಗ್ಗೆ ತನಿಖೆ ನಡೆಸಿ ಮಾಹಿತಿ ಕೊಡಿ ಅಂತ ಕೇಳಿದ್ದೀನಿ. ಒತ್ತಾಯ ಬಂದಿದ್ದಕ್ಕೆ SIT ರಚನೆ ಮಾಡಿರೋದು. ಈ ಭಾಗದಲ್ಲಿ ತನಿಖೆ ನಡಿಬೇಕು ಅಂತ ಹೇಳಿ ಪ್ರೆಷರ್ ಇತ್ತು, ಒತ್ತಾಯ ಇತ್ತಲ್ಲಪ್ಪ, ಅದಕ್ಕೆ ನಾವು SIT ರಚನೆ ಮಾಡಿರೋದು. ಪರಿಶೀಲನೆ ಮಾಡಿನೇ ಎಚ್ಚರಿಕೆಯಿಂದ ನಾವು ಇದನ್ನು ಫಾರ್ಮ್ ಮಾಡಿದ್ದೀವಿ. 13 ಸ್ಥಳಗಳಲ್ಲಿ ಹೆಣ ಹೂತಿದ್ದೆ ಅಂತ ದೂರುದಾರ ಹೇಳಿದ್ದ. ಅದರಂತೆ ಅದು ತನಿಖೆ ಆಗ್ತಾ ಇದೆ. ಘರ್ಷಣೆಯ ಬಗ್ಗೆ ಕೌಂಟರ್ ಕೇಸ್ ಕೂಡ ಆಗಿದೆ. ಎಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡ್ತಾರೆ. ಯಾರ್ಯಾರು ಏನು ಹೇಳಿಕೆ ಕೊಡ್ತಾರೆ ಮುಖ್ಯ ಅಲ್ಲ, ಸತ್ಯ ಆಚೆ ಬರಬೇಕು, ಅದಷ್ಟೇ ಮುಖ್ಯ. SIT ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಇದೆ ಅಂಥೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಲ್ಲಿ ನಿನ್ನೆ ದಿವಸ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತೇಳಿ ವರದಿ ಬಂದಿದೆ. ಅದು ಯಾಕಾಗಿದೆ, ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ, ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ. ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ.